ಪಟ್ಟಣ ಪಂಚಾಯತ್ ಕಾರ್ಯಾಲಯ ಮೇಲೆ ಲೋಕಾಯುಕ್ತ ದಾಳಿ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಂಗಳವಾರ ದಾಳಿ ದಾಖಲೆಗಳ ಪರಿಶೀಲನೆ ನಡೆಸಿದರು. ಮುಖ್ಯವಾಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಭ್ರಷ್ಟಾಚಾರ ತಡೆಗಟ್ಟಲು ಮತ್ತು ಅಕ್ರಮಗಳ ತನಿಖೆಗಾಗಿ ಕಾರ್ಯಾಚರಣೆ ನಡೆಯುತ್ತಿದ್ದು ಕಾಳಗಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿದರು. ಇದೇ ವೇಳೆ ಕಾಳಗಿ ಪಟ್ಟಣ ಪಂಚಾಯತ್ ಭೇಟಿ ನೀಡಿದ ಲೋಕಾಯುಕ್ತ ಅಧಿಕಾರಿಗಳು ಲೋಕಾಯುಕ್ತರ ಪ್ರಶ್ನೆಗೆ ಪಟ್ಟಣ ಪಂಚಾಯತ್ ಸಿಬ್ಬಂದಿ ಕಕ್ಕಾಬಿಕ್ಕಿ ಪಟ್ಟಣ ಪಂಚಾಯತ್ ಒಂದೊಂದು ಹಗರಣ ಹೊರಗೆ. ಲೋಕಾಯುಕ್ತದ ನ್ಯಾಯಾಧೀಶರು ಮತ್ತು ಅಧಿಕಾರಿಗಳ ತಂಡವು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಭ್ರಷ್ಟಾಚಾರ ತಡೆಗಟ್ಟಲು ದಿಢೀರ್ ದಾಳಿ ನಡೆಸುತ್ತಿದೆ. ಕಾಳಗಿಯಲ್ಲಿ ದಾಳಿ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕಚೇರಿಗಳಿಗೂ ಲೋಕಾಯುಕ್ತ ಅಧಿಕಾರಿಗಳ ತಂಡಗಳು ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆಗೆ ಒಳಪಟ್ಟ ಇಲಾಖೆಗಳು ಕೃಷಿ, ಗಣಿ, ಸಾರಿಗೆ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆ ಮುಂತಾದ ಕಚೇರಿಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ರಮೇಶ್ ಕುಡಹಳ್ಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಎಲ್ಲಾನು ಅರ್ಥ ಮಾಡ್ಕೊಂಡು ಮಾಡಿ. ಈಗ 23ರಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ, ಸ್ಟಿಲ್ ಪೆಂಡಿಂಗು. ಇದಕ್ಕೇನಿದೆ ನಿಮ್ಮ ಹತ್ರ ರೀಸನ್? ಅವ್ರಿಗೆ ಯಾಕೆ ಒಂದು 15 ದಿನ ಕೇಳಿದ್ರೆ ಕೊಡಬಾರ್ದು? ನೀವೇನೆ 2 ವರ್ಷ ಇಲ್ಲಿವರೆಗೂ ಒಂದೂವರೆ ವರ್ಷ 2 ವರ್ಷ ನೀವ್ ಇಟ್ಕೊಂಡಿದ್ದೀರಾ. ನಿಮಗ್ ರೀಸನ್ ಇಲ್ಲ, ಸುಮ್ನೆ ನೀವೇನ್ ಹೇಳ್ತೀವಿ? ನೋಡಮ್ಮ, ನೀವ್ ಏನಾದ್ರೂ ಮಾಡಿ ರೂಲ್ ಪ್ರಕಾರ ಮಾಡ್ತಾ ಇದ್ದೀರಲ್ಲ, ರೂಲ್ ಪ್ರಕಾರ ಕೊಡಿ ಇಂಟಿಮೇಷನ್. ರಿಟರ್ನ್ ಇಂಟಿಮೇಷನ್ ಯಾಕೆ ಕೊಟ್ಟಿಲ್ಲ ಇಲ್ಲಿವರೆಗೂ? ದಿಸ್ ಗಿವ್ಸ್ ರಾಂಗ್ ಇನ್ಫಾರ್ಮೇಶನ್. ರಾಂಗ್ ಇನ್ಫರೆನ್ಸ್ ಡ್ರಾ ಮಾಡ್ಬೇಕಾಗುತ್ತೆ ಇಂಥದ್ರ ಮೇಲೆಲ್ಲ. ಒಂದು ಮೊದ್ಲಾಗಿ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಟ್ಯಾಕ್ಸ್ ನೆಗ್ಲಿಜಿಬಲ್ ಇದ್ರು ಈ ಅಂಗಡಿ ಮಳಿಗೆಗಳು ನಿಮ್ಮಲ್ಲಿ ಎಷ್ಟು ಬರ್ತವೆ? ಎಷ್ಟು? 940. ಇದು ಏನು ಎಷ್ಟು ಇದ್ರದ್ದು ಪಂಚಾಯತಿಗೆ ಸಂಬಂಧಪಟ್ಟಂತದ್ದು. ಅವ್ರಿಗೆ ಯಾರ ಹೆಸರಲ್ಲಿ ಇದೆ ಅದು? ಪಂಚಾಯತಿ ಹೆಸರಲ್ಲಿ ಇದೆ. ಅಲ್ಲಲ್ಲ, ಪಂಚಾಯತಿ ಹೆಸರಲ್ಲಿ ಇದೆ ಅಂತ ಹೇಳಿದ್ರೆ ಯಾರು ಕೊಟ್ಟಿದ್ದೀರಿ ಬಾಡಿಗೆ? 2 ಮಾತ್ರ ನಮ್ಮ ಕ್ಲಿನಿಕ್ಗೆ ಕೊಟ್ಟಿದ್ದಾರೆ. 3 ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಅದು ಯೋಗ್ಯ ಇಲ್ಲ ಅಂತ ಹೇಳ್ಬಿಟ್ಟು ಡೆಮಾಲಿಷನ್ ಇನ್ನೂ ಆರ್ಡರ್ ಆಗಿಲ್ಲ ಸರ್. ಡೆಮಾಲಿಷನ್ ಯೋಗ್ಯ ಅನ್ನೋದು ಏನು? ಏನಾದ್ರೆ ಅಲ್ಲ, ಏನಾದ್ರೆ ಅರ್ಥ? ಮಳೆ ಬಿದ್ದಾಗ ಸೋರುತ್ತೆ ನೀವು ನಿಮ್ಮ ಫಂಡ್ ಇಟ್ಕೊಂಡು ರಿಪೇರ್ ಮಾಡ್ಸಕ್ ಆಗಲ್ವಾ? ಅದು ಇಲ್ಲ ಸರ್, ಅದು ಪೂರ್ತಿ ಡೆಮಾಲಿಷನ್ ಮಾಡ್ಬೇಕು ಸರ್. ಅದು ರಿಪೇರ್ ಮಾಡಿಸಿದ್ರು ಅದು ಆಗಲ್ಲ ಸರ್. ಕನ್ಸಲ್ಟ್ ಮಾಡಿದಾಗ ಅವ್ರೇನಾದ್ರು ಇಲ್ಲ, ಇದು ನಾವು ಯೋಗ್ಯ ಇಲ್ಲ, ಇದು ಆಯ್ತು. ನೀವು ಇಂಜಿನಿಯರ್ ಹತ್ರ ರಿಪೋರ್ಟ್ ತಗೊಂಡಿದ್ದೀರಾ? ಯೋಗ್ಯ ಇಲ್ಲ ಅಂತ ಬರ್ದಿದ್ದಾರಾ? ಎಲ್ಲಿ ಕೊಟ್ಟಿದ್ದಾರೆ? ಎಲ್ಲಿ ಅದು ಇಂಜಿನಿಯರ್ ಎಲ್ಲಿ ಬರ್ದಿದ್ದಾರೆ? ಮುಂದೆ ಏನ್ ಯಾವಾಗ ಕೊಟ್ಟಿದ್ದಾರೆ? ಅದನ್ನ ಯಾವಾಗ ಕೊಟ್ರು? ನಿಮ್ಮ ವ್ಯಾಪ್ತಿನಲ್ಲಿ ಎಷ್ಟಿದೆ? 10 ಶಾಪ್ಸ್. ಅಪ್ಲಿಕೇಶನ್ ಹಾಕು, ತಗೊಂಬ. ಅವ್ನು ಡೆತ್ ಸರ್ಟಿಫಿಕೇಟ್ ತಗೊಂಡ್ ಬಾ. ಹೋಗ, ಅವ್ನು ಸರಿಯಾಗಿ ಬರ್ದಿಲ್ಲ ತಗೊಂಡ್ ಬಾ. ಇನ್ನೂ 2 ವರ್ಷ ಹೀಗ್ ಮಾಡಿದ್ರೆ ಹೇಗೆ? ನಿಮ್ಗೆ ಒಂದೇನಂದ್ರೆ, ಒಂದ್ ಪ್ರಾಬ್ಲಮ್ ಏನಿದೆ ಈ ದೇಶದಲ್ಲಿ. ಒಂದು ಪ್ರಾಬ್ಲಮ್ ಏನಂದ್ರೆ, ನಿಮ್ನ ಯಾರು ಕೇಳೋರೇ ಇಲ್ಲ. ಇದು ಪ್ರಾಬ್ಲಮ್ ಆಗಿರೋದು ಈ ದೇಶದಲ್ಲಿ ಆಗಿರೋದು. ಯಾಕೆ ಗೊತ್ತಾ? ಯಾವುದೇ ತಾಲೂಕು ಆಫೀಸಲ್ಲಿ ಇವ್ರು ಕೇಳಲ್ಲ. ಯಾರು? ತಹಸೀಲ್ದಾರರು. ಕಂಟ್ರೋಲೇ ಇರಲ್ಲ ತಹಸೀಲ್ದಾರ್ಗೆ. ನಿಮ್ ತಹಸೀಲ್ದಾರ್ ಒಂದು ಆಫೀಸಲ್ಲಿ ಫ್ರಮ್ ಟು ಕ್ಲರ್ಕು ಒಂದು ಸುಮಾರು 132 ಫೈಲ್ಸ್ ಇಟ್ಕೊಂಡಿರೋದು. ಯಾರು? ಫ್ರಮ್ ಟು ಕ್ಲರ್ಕು. ಅವ್ರದ್ದೇನ್ ಪ್ರಾಬ್ಲಮ್ ಅಂದ್ರೆ ಯಾರು ರಿಸೀವ್ ಮಾಡ್ತಿಲ್ಲ ಸರ್. ಎಷ್ಟು ಕೇಳ್ಕೊಂಡ್ರು ರಿಸೀವ್ ಮಾಡಿ, ಬರೀ ಫೈಲ್ ಅನ್ನ ರಿಸೀವ್ ಮಾಡಲ್ಲ. ಇದು ನಮ್ಮನ್ನ ಇವತ್ತಿನ ವ್ಯವಸ್ಥೆ. ಗೊತ್ತಾಯ್ತಾ? ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಆಲ್ ಸಚ್ ಪೆಂಡಿಂಗ್ ಅಪ್ಲಿಕೇಶನ್ ಕಾನೂನು ಪ್ರಕಾರ ಮಾಡಿ. ಯಾವುದೇ ಕಾರಣಕ್ಕೂ ನಮ್ ಫೋರ್ಸ್ ಮಾಡಕ್ ಹೋಗ್ಬೇಡಿ. ಕಾನೂನು ಪ್ರಕಾರ ಮಾಡಿ. ನಾವು ಕಾನೂನು ಪ್ರಕಾರ ನೀವು ಮಾಡ್ತಾ ಇರೋ ಕೆಲಸನ ನಾವು ಚೆಕ್ ಮಾಡಕ್ ಬಂದಿದೀವಿ. ಕಂಪ್ಲೇಂಟ್, ಸಾರ್ವಜನಿಕರು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಖಾತಾ ಈಗ ಹೇಳಿದ್ರು. ನಾನು ಯಾವ ತಾಲೂಕು ಹೋಗಿದ್ದು? ನಾವು ಈಗ ಬಂದ್ವಲ್ಲ, ಕಮಲಾಪುರ. ಅದು ಒಂಥರ ಹಗರಣಗಳ ಇದಾಗ್ಬಿಟ್ಟಿದೆ ಅಂತ ನಮ್ಗೆ ಕಂಪ್ಲೇಂಟ್ ಮಾಡಿ, ನಾನು ಅಲ್ಲಿ ನಿಂತಿದ್ದಕ್ಕೆ ಕಂಪ್ಲೇಂಟ್ ಮಾಡಿದ್ವಿ.
ಖಾತೆ ಕೊಡ್ತಿಲ್ಲ, ಅಲ್ಲಿ ಹೋಗಿ ಸ್ವಾಮಿ ಅಲ್ಲಿ ಹಿಡೀರಿ ಅಂತ. ಈ ಪಟ್ಟಣ ಪಂಚಾಯತಿ ಮೇಲೆ ಬಹಳ ಪ್ರಾಬ್ಲಮ್ ಇದೆ. ಮೌಖಿಕವಾಗಿ ಹೇಳಿದ ಸರ್, ಅದು ರೋಡ್ ಕಟಿಂಗ್ ಅದ ಸರ್, ಸಿಸಿ ರೋಡ್ ಕಟಿಂಗ್ ಅದ ಸರ್, ಅದು ಸಿಸಿ ರೋಡ್ ಕಟಿಂಗ್ ಫೀಸ್ ಇರ್ತದ, ಅದು ಕಟ್ರಿ ತೋರ ಅಂತ ಹೇಳಿದ ಸರ್. ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ ಸರ್, ಹೇಳಿದಾರೆ ಅವರು. ಆಮೇಲೆ ಅಮೌಂಟ್ ಇಲ್ಲ, ಆಮೇಲೆ ತಗೋತೀನಿ ಅಂತ ಬರ್ಲಿಲ್ಲ. ಆಯ್ತು, ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಾ? ರೈಟಿಂಗ್ ಕೊಟ್ಟಿಲ್ಲ. ಟೋಟಲ್ ಎಷ್ಟು ಪೆಂಡಿಂಗ್ ಅದರದ್ದು? ಸಿಕ್ಕಿದ್ 2 ಸರ್ ನಮ್ಗೆ, ಇನ್ನು ಎಲ್ಲ ಅಲ್ಲ ಪೆಂಡೆನ್ಸಿ, ಟೋಟಲ್ ಪೆಂಡೆನ್ಸಿ ಇದ್ರಲ್ಲಿ ಕಂಪ್ಯೂಟರ್ ರೆಕಾರ್ಡ್ ಆಗಲ್ವಾ ಮೇಡಮ್? ಅದು ಕಂಪ್ಯೂಟರ್ ತಗೊಂಡಿಲ್ಲ ಸರ್. ಮತ್ತೆ ರಿಜಿಸ್ಟರ್ ಇಲ್ಲ ಅಂತ ಹೇಳಿದ್ರೆ ಒಟ್ಟು ಎಷ್ಟು ಕನೆಕ್ಷನ್, ವಾಟರ್ ಕನೆಕ್ಷನ್ಸ್ ಇಲ್ಲಿ ಪೆಂಡಿಂಗ್ ಇದೆ? ಒಟ್ಟು ಎಷ್ಟು ಹಾಕಿದಾರೆ, ಎಷ್ಟು ಪೆಂಡಿಂಗ್ ಇದೆ? ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ ಸರ್. ಅವು ಎರಡೇ ಇದು ಸರ್. ನಾನ್ ಕೇಳ್ತಾ ಇರೋದು ಎಷ್ಟು ಹಾಕಿದ್ದಾರೆ, ಎಷ್ಟು ಕ್ಲಿಯರ್ ಮಾಡಿದ್ದೀರಾ? ಯಾವ ತಿಂಗಳಿಗೆ ಹೋಗಿ ಜನವರಿ 25ರಿಂದ ಇಲ್ಲಿವರೆಗೂ ಎಷ್ಟು ಹಾಕಿದ್ದಾರೆ ಅಪ್ಲಿಕೇಶನ್ಸ್ ವಾಟರ್ ಕನೆಕ್ಷನ್ಗೆ? ಅದೇ 5-6 ಇತ್ತು ಸರ್, ಅದ್ರಾಗ 4 ಕ್ಲಿಯರ್ ಆಗಿ ತಗೊಂಬನ್ನಿ. ಅವ ಎಲ್ಲ ಇನ್ಫಾರ್ಮೇಶನ್ ತಗೊಂಬರ್ಬೇಕು. ಮತ್ತೆ 4 ಟವರ್ ಇದೆ ಸರ್, ಮೊಬೈಲ್ ಟವರ್ ಸರ್. ಅದರಲ್ಲಿ 3 ಅನಧಿಕೃತ ಇದೆ ಸರ್, ಮತ್ತೆ 1 ಅಧಿಕೃತ ಇದೆ. ಅಧಿಕೃತ ಅನಧಿಕೃತ ಏನು ವ್ಯತ್ಯಾಸ? ಅಂದ್ರೆ ಇವ್ರದ್ದೇನು ಪರ್ಮಿಷನ್ ತಗೊಂಡ್ರೆ ಅವರೇ ಅವ್ರಿಗೇನು ಟ್ಯಾಕ್ಸ್ ಏನು ಕಲೆಕ್ಟ್ ಮಾಡ್ತಾರೆ ಮೊಬೈಲ್ ಟವರ್. ಇವ್ರು ಪರ್ಮಿಷನ್ ತಗೊಂಡೆ ಇದು ಪಟ್ಟಣ ಪಂಚಾಯತ್ ಜಾಗದಲ್ಲಿ ಹಾಕಿದಾರ ಅವರು? ಅಲ್ಲ, ಹೌದು. ನೀವು ಅವ್ರ ಹತ್ರ ಎಷ್ಟು ಟ್ಯಾಕ್ಸ್ ತಗೋಬೇಕಲ್ವಾ? ಟ್ಯಾಕ್ಸ್ ತಗೊಂತಾರೆ ಸರ್. ಟ್ಯಾಕ್ಸ್ ತಗೊಳ್ಳೋ ಸಲುವಾಗಿ ಸರ್ ಅವ್ರು ಓನರಿಗೆ ಇಶ್ಯೂ ಮಾಡಿದ್ರೆ ನೋಟಿಸ್, ಅವರು ಓನರ್ ಏನ್ ಮಾಡ್ತಾರೆ, ಫೋನ್ ಮಾಡಿದ್ರೆ ಸರ್ ಅವ್ರು ತಗೋತಿಲ್ಲ. ಇವರು ಏನಂತಾರೆ ಸರ್, ನಾವು ಕಂಪ್ನಿದವರಿಗೆ ಇಶ್ಯೂ ಮಾಡ್ರಿ ಅಂತ ಹೇಳಾರ ಅಂತ ಹೇಳಿ ಇವರು ರೆವೆನ್ಯೂ ಸೆಕ್ಷನ್ 2-3 ಸರಿ ಮೀಟಿಂಗ್ ಮಾಡಿ ಹೇಳಿದ್ರಿ ಸರ್. 3-4 ಸರಿ ರೆವೆನ್ಯೂ ಸೆಕ್ಷನ್ ಮೀಟಿಂಗ್ ಮಾಡಿದ್ವಿ ಸರ್. ನೀವು ಡೆಮಾಲಿಷನ್ ಮಾಡ್ತೀವಿ ಅದನ್ನ ನೀವು ಕಟ್ತಾ ಇಲ್ಲ ಅಂತ ನೋಟಿಸ್ ಕೊಟ್ರು ಓಡ್ ಬರಲ್ವಾ? ಏನ್ ಅವ್ನು ಯಾವನ್ ಹೇಳ ಅವನ್ನ ಡಿಕ್ಟೇಟ್ ಮಾಡೋದು ಟರ್ಮ್ಸ್ ನ? ಏನ್ರಿ ಅವ್ರು ಡಿಕ್ಟೇಟ್ ಮಾಡ್ತಾರೆ ಏನ್ರಿ ನಿಮ್ಗೆ ಟರ್ಮ್ಸ್? ನಿಮ್ಮಲ್ಲಿ ವೀಕ್ನೆಸ್ ಇದ್ರೆ ಅವ್ರು ಡಿಕ್ಟೇಟ್ ಮಾಡ್ತಾರೆ ಟರ್ಮ್ಸ್. ನನ್ನಲ್ಲಿ ವೀಕ್ನೆಸ್ ಇದ್ರೆ ಬೇರೆಯವ್ರು ನನಗ್ ಬಂದು ಡಿಕ್ಟೇಟ್ ಮಾಡ್ತಾರೆ ಟರ್ಮ್ಸ್. ಮೋಸ್ಟ್ಲಿ ನಿಮ್ಮಲ್ಲಿ ವೀಕ್ನೆಸ್ ಇದೆ, ಅದ್ರ 3 ಸಂಬಂಧಪಟ್ಟಂತೆ. therefore you are hearing the terms of from that. ಯಾರು ಪಂಚಾಯತ್ ಇಲ್ಲ ನಿಮ್ ವ್ಯಾಪ್ತಿಗೆ ಬಂದು. ಎಷ್ಟು ವರ್ಷ ಆಯ್ತು ಮೇಡಮ್ ಇದು ನಿಮ್ ವ್ಯಾಪ್ತಿಗೆ ಬಂದು? ಪಟ್ಟಣ ಪಂಚಾಯತ್. ಮತ್ತೆ ಗ್ರಾಮ ಪಂಚಾಯತಿ ಹೆಸರು ಯಾಕೆ ಹೇಳ್ತೀರಾ? ಇನ್ನು 40 ದಿನ 4 ತಿಂಗಳ ಹಿಂದೆ ಗ್ರಾಮ ಪಂಚಾಯತಿ ಅಂದ್ರೆ ಮಾತಾಡಿ. ಇನ್ನು 100 ವರ್ಷನೂ ಗ್ರಾಮ ಪಂಚಾಯತಿ ಅಂತ ಹೋಗ್ಬೇಡಿ. 4 ವರ್ಷದಿಂದ ಏನಾದ್ರೂ ತಗೊಂಡಿದ್ದೀರಾ? ಯು ವಿಲ್ ಬಿ ಆನ್ಸರ್. ಎಲ್ಲಿದೆ ಅದು? ಆಸ್ ಪರ್ ದಿ ಇನ್ಫಾರ್ಮೇಶನ್, ಎಲ್ಲಿ ನೀವು ಯಾವ ಬೇಸಿಸ್ ಮೇಲೆ ತಗೊಂಡ್ರಿ ಅದು? ಇಲ್ಲ, ರೆಕಾರ್ಡ್ಸ್ ಇಲ್ಲ ಸರ್, ಅವ್ರು ಓರಲ್ ಹೇಳಿದ್ರು. ಯಾರು ಇವ್ರಾ? ಆಸ್ ಪರ್ ದಿ ಇನ್ಫಾರ್ಮೇಶನ್ ಆಫ್ ಯಾರು? ಚೀಫ್ ನಿಮ್ ಕೊಟ್ಟಿದ್ದವ್ರು ಯಾರು? ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು? ಅಲ್ಲ, ನಾನು ಓರಲ್ ಅದೇ ಯಾರಿಗೆ? ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.